ಉಡುಪಿಗೆ ಬಂದರೆ ದಯವಿಟ್ಟು ಮಿಸ್ ಮಾಡದೆ ಈ ಪ್ಲೇಸಿಗೆ ಬನ್ನಿ. ಸೊ ಇವಾಗ ಕುಡ್ಲು ತೀರ್ಥಗೆ ಹೋಗ್ಬಿಟ್ಟು ಬರೋಕ್ಕೆ 1300 ರೂಪಾಯಿ, ಆಟೋದಲ್ಲಿ ಬರೀ 3 ಜನ. ನೋಡಿ ಫ್ರೆಂಡ್ಸ್, ಮುಖಗಳು ನೋಡಿ ಫ್ರೆಂಡ್ಸ್, ಮುಖಗಳು ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ 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 ಫ್ರೆಂಡ್ಸ್. ರೋಡಿಗಳು ರಾಧಿಕಾ ನಮ್ಗೆಲ್ಲರೂ ಯಾವ ಥರ ಇವಾಗ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಹರ್ಬಿ ಬಸ್ ಬಂದಿಲ್ಲ. ಹರ್ಬಿಗೆ ಹೋಗ್ಬೇಕು ಉಡುಪಿಯಿಂದ. ಹರ್ಬಿ ಎಲ್ಲ ಹೆಬ್ರಿ ಬಸ್ ಇನ್ನೂ ಬಂದಿಲ್ಲ. ಆ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಎಷ್ಟೊತ್ತು, ಯಾಕಂದರೆ ಟೈಮೇ ಸರಿಯಾಗಿಲ್ಲ ಉಡುಪಿಗೆ ಬಂದಿರೋದು. ಫುಲ್ಲು ಮಳೆ, ಈ ಕಡೆ ರೂಮ್ ಸಿಕ್ಕಿಲ್ಲ, ಊಟ ಸಿಗಿಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಏನು ಮಾಡೋದು, ಟ್ರಾವೆಲ್ ಅಂದಮೇಲೆ ಅದೆಲ್ಲ ಇದ್ದಿದೆ ಅಲ್ವಾ, ಅದೆಲ್ಲ ಸೇರಿಸ್ಕೋಬೇಕು. ಫ್ರೆಂಡ್ಸಿನ ವೇಟ್ ಮಾಡ್ತಾರೆ. ಬಸ್ ಯಾವಾಗ ಬರುತ್ತೋ ಸಾರು ಗೈಸ್, ಅದು ಹಬ್ರಿ ಎಲ್ಲ ಹೆಬ್ರಿ. ನೋಡಿ ಗೈಸ್, ಫುಲ್ಲು ಓಡಾಗ್ಬಿಡ್ತಾ ಇದ್ದೀವಿ ಬಸ್ಸು ಹೆಬ್ರಿಗೆ. ನನ್ನ ಮಗ ಅಂತ ಫುಲ್ ಇದೆ ಬಂದ್ಬಿಟ್ಟಿತ್ತು. ಈ ನನ್ನ ಮಕ್ಕಳು ಎದುರಿಸ್ಬಿಟ್ಟಂಗೆ ತಲೆನೋವು ಮಾಡ್ಬಿಡೋದು. ಇವಾಗ ನಾವು ಎದುರಿಸಿರ್ಲಿಲ್ಲ ಅಂದಿರ ಗೈಸ್, ಇನ್ನೂ ಅಲ್ಲೇ ಬಿದ್ದಿರ್ತಿದ್ಲವಳು. ಬಲಗಾಲನ್ನು ಇಟ್ಟೆ ಅಂತಿದ್ದವ. ಏನಿಲ್ಲ ಕಷ್ಟ ಅಲ್ಲ ಗೈಸ್. ಹೋಟೆಲಿಂದ ಇಲ್ಲಿ ಗಂಟ 1.5 ಗಂಟೆ ಟೈಮ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನೋಡ್ರೆ ಆಗಲ್ಲ, ಹೋಟೆಲ್ಗೆ ಹೋಗ್ತೀವಿ ಅಂತವಳೆ. ಏನು ಹೇಳ್ಬೇಕು ನೋಡಿ, ಕ್ಲೋಸ್ ಮಾಡಿ ಅಂತ ಹೇಳ್ತಾಳೆ ಪಾಪ. ಅಕ್ಕ ಫುಲ್ ಅರ್ಜೆಂಟ್ ಅಲ್ಲ ಅವಳೆ. ಸರಿ, ಕ್ಲೋಸ್ ಮಾಡುವ. ನಾವೆಲ್ಲ ನಿಂತ್ಕೊಂಡ್ರೆ ಅವರೆಲ್ಲ ಪದಕ್ಕೆ ಹೋಗಂಗೆ. ಇವ್ರಿಬ್ರು ಇದ್ದಾರಲ್ಲ ಫ್ರೆಂಡ್ಸ್, ಇವ್ರು ಭಾಳ ಖತರ್ನಾಕ್ ನನ್ನ ಮಕ್ಳು. ಇವರು ಅವರೆಲ್ಲ ಹೋಗೋರೆಲ್ಲ ಚೊಟ್ಟೆ ತಕ್ಕ ಹೋಗೋರೆಲ್ಲ. ನೋಡಿ ಫ್ರೆಂಡ್ಸ್, ಮುಖಗಳು ನೋಡಿ ಫ್ರೆಂಡ್ಸ್, ಇವ್ರ ಮುಖಗಳು ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ 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 ಫ್ರೆಂಡ್ಸ್, ಕಳ್ರಂಗೆ ಮುಖ ಉಸ್ಕೋತಾರೆ ಇವರು. ಎಂತ ಖತರ್ನಾಕ್ ನಮ್ಮ ಮಕ್ಕಳು ಅಂದರೆ ನೋಡಿ. ನೋಡಿ ಮುಖ ಎಲ್ಲ ಹೆಂಗೆ ಉಸ್ಕೋತಾರೆ ಇವ್ರಿಗೆ. ನೋಡಿ ಎಷ್ಟು ಕೆಡ್ದಾಗ ಬರ್ತೈತೆ ಅಂದರೆ ಅಷ್ಟು ಕೆಡ್ದಾಗ ಬರ್ತೈತೆ. ರೋಡಲ್ಲಿ ಅದೇನೋ ಒಂದು ಹಾಡೈತೆ, ರೋಡಿಗಳು ರಾಧಿಕಾ ನಮ್ಗೆಲ್ಲರೂ ಯಾವ ಥರ ಆಗೈತೆ. ರಸ್ತೆಯಲ್ಲೆಲ್ಲ ಫುಟ್ಪಾಟಲ್ಲಿ ಮಲಿಕೊಳ್ಳೋ ಥರ ನಮ್ಮ ಪರಿಸ್ಥಿತಿ ಆಗ್ಬಿಟ್ಟದೆ. ಯಾವ ನೋಡೋಕೆ ಬಂದಿರೋದು ಪ್ಲೇಸ್ನ, ಜನಗಳನ್ನ, ಬಸ್ ಸ್ಟ್ಯಾಂಡ್ನ, ಕಾರ್ನ, ಆಟೋ ನೋಡ್ಕೊ ಹೋಗ್ತಾ ಇದೀವಿ. ಈ ನನ್ನ ಮಕ್ಕಳು ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡ್ಕೊಂಡು ನಮ್ಮ ಜೋಬಲ್ ಕಾಸಿದೆ. ನೋಡಿ, ನಂಗೆ ಜೋಬಿನ ಖಾಲಿ ಆಗೋಗೈತೆ. ಜೋಬಲ್ ಕಾಸಿದೆ, ನಾವು ಭಿಕ್ಷೆ ಬಿಡೋತರ ನಮ್ಮ ಯೋಗ್ಯತೆ ಹಂಗಾಗ್ಬಿಡುತ್ತೆ. ಏನು ಗೊತ್ತಾ ಗೈಸ್, ಸ್ಟ್ರೆಸ್ ಒಂದೇ. ನೆನ್ನೆ ಬಸ್ಸು 4 ಅವರ್ ಬರೋದು, 8 ಅವರ್ ಬಂದಿದ್ದು, 10 ಅವರು. ಅದೊಂದೇ ಸ್ಟ್ರೆಸ್, ಇನ್ನೇನು ಸ್ಟ್ರೆಸ್ ಇಲ್ಲ ಇಲ್ಲಿ. ಮತ್ತೆ ಆಟೋ ಚಾರ್ಜು. ಹಾಂ. ಸೊ ಇವಾಗ ಕುಡ್ಲು ತೀರ್ಥಗೆ ಹೋಗ್ಬಿಟ್ಟು ಬರೋಕ್ಕೆ 1300 ರೂಪಾಯಿ, ಆಟೋದಲ್ಲಿ ಬರೀ 3 ಜನ. ದಟ್ ಇಸ್ ತಪ್ಪ. ನಾನು ಇವಾಗ ಕೇಳಿರೋದು. ಹೌದಾ ಗೈಸ್, ಕುಡ್ಲು ತೀರ್ಥ ಕ್ಯಾನ್ಸಲ್ ಆಯಿತು. ಬಿಕಾಸ್ ಹೆವಿ, ನಮ್ಮ ಬಜೆಟ್ಗಿಂತ ಮೀರಿ ಬಜೆಟ್ ಅದು. ಸೊ ಹಂಗಾಗಿ ಇವಾಗ ಏನು ಮಾಡ್ತಾಯಿದ್ದೀವಿ, ವರಂಗ ಜೈನ್ ಟೆಂಪಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಬಸ್ ಇದೆ. ಬಸ್ಸಲ್ಲಿ ಕಾರ್ಕಳ ಬಸ್ಸಿಂದ ವರಂಗ ಸ್ಟಾಪಿಗೆ ಹೋಗಿ, ವರಂಗ ಸ್ಟಾಪಿಂದ ವರಂಗ ಜೈನ್ ಟೆಂಪಲ್ಗೆ ಹೋಗ್ಬೇಕು. ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ವರಂಗ ಜೈನ್ ಟೆಂಪಲ್
ನಗ್ಮಾ ಬರಲ್ವಾ? ಹ್ಞೂ ಇದೇನೆ ಬನ್ನಿ. ನಾನು ನಿಮ್ಮನ್ನು ಕರಿಬೇಕಂತಾನೆ ಇದ್ದಿದ್ದಪ್ಪ. ವಾವ್ ಸಖತ್ತಾಗಿದೆ ಪ್ಲೇಸಸ್ಸು. ಫಸ್ಟು ಅಲ್ಲಿ ಬಾವಿ ಐತೆ ನೋಡಿ. ನಗ್ಮ ಓಡಿಸ್ಬೇಡ. ಕೊನೆಗೂ ವರಂಗ ಜೈನ್ ಟೆಂಪಲ್ಗೆ ಬಂದ್ಬಿಟ್ವಿ ಗೈಸ್. ಈಗ ತಾನೇ ಒಂದು ಅದ್ಭುತ ನೋಡಿದ್ವಿ. ಏನು ಹೇಳಿ ನಾವೆಲ್ಲ ನೋಡಿದ್ವಿ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಹಂಗೆ ಈಗ ರೋಡಲ್ಲಿ ಬರ್ತಾ ಕಿತ್ತಿರೋದು ಹಣ್ಣು, ಇದು ಸೀಬೆ ಹಣ್ಣು. ವರಂಗ ಜೈನ್ ಟೆಂಪಲ್ ನನ್ಗನ್ಸುತ್ತೆ ಆ ಕಡೆ ಸೈಡಿಂದ ಹೋಗ್ಬೇಕು. ಇವಾಗ ಹೆಂಗ್ ಹೋಗ್ಬೇಕು ನಾವೀಗ? ಹಿಂಗೆ ಇಲ್ಲಿ ಕಟ್ಟೆ ಮೇಲೆ ಹೋಗ್ಬೇಕು, ಫುಲ್ ಬಳಸ. ಫಾಲೋ ಮಾಡ್ಬೇಕು. ಆ್ಯಕ್ಚುಲಿ ಟೆಂಪಲ್ ಇರೋದು ಆ ಕಡೆ ಸೈಡು. ಇಲ್ಲಿ ಟಿಕೆಟ್ ತೊಗೋಬೇಕು ಗೈಸ್, ಇಲ್ಲಿ ಟಿಕೆಟ್ ತೊಗೋಬೇಕು. ಹೌದು, ಇದೆಲ್ಲ ಒಂದು ಜೈನ ಮಠ ನೋಡಿ. ಏನು ಸಖತ್ತಾಗಿದೆ, ಸೂಪರಾಗಿದೆ ಅಲ್ಲ. ಫುಲ್ಲು ಬೋಟಿಂಗ್ ಇರೋದು ಆ ಕಡೆ, ಅಲ್ಲೆಲ್ಲ ಹೋಗ್ತಿದ್ರಲ್ಲ ಆ ಕಡೆ ಸೈಡ್ ಬೋಟಿಂಗು. ಬನ್ನಿ ಗೈಸ್ ಒಳಗಡೆ ಹೋಗೋಣ. ಭಗವಾನ್ 1008 ಶ್ರೀ ನೇಮಿನಾಥ ಸ್ವಾಮಿ ಬಸದಿ ಅತಿಶಯ ಶ್ರೀ ಕ್ಷೇತ್ರ ವರಂಗ ದೇವಸ್ಥಾನದ ನೇಮು. ಹೋಗೋಣ, ಬಲಗಾಲನ್ನು ಇಟ್ಟು ಹೊರಡು ಬಿಡೋಣ. ಇಲ್ಲೇ ದೇವ್ಬಿಟ್ಟು ಇಲ್ಲೇ ತಿಂತಾರೆ ಗೈಸ್. ಪೀಸ್ ಪ್ಲೇಸ್ ಬನ್ನಿ ಒಂದ್ಸಲ. ಅರೆ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಮಳೆ ಬರ್ತಿದ್ರು ಸೆಕೆ ಮಾತ್ರ ಕಡಿಮೆನೇ ಆಗ್ತಿಲ್ಲ. ಮಳೆ ಇದೆ, ಜೊತೆಗೆ ಸೆಕೆನೂ ಇದೆ. ಚಳಿ ಆಗಬೇಕಲ್ವಾ, ಇಲ್ಲಿ ಮಾತ್ರ ಸೆಕೆ. ವಾವ್ ವಾವ್, ಬ್ಲ್ಯಾಕ್ ಕಲ್ಗೂ ಅದಕ್ಕೂ ಸಖತ್ತಾಗೈತಲ್ಲ. ವಾವ್ ನೋಡಿ ಗೈಸ್, ಏನು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ಎಲೆಯಲ್ಲಿ ಈ ಥರ ಡಿಸೈನ್, ನಾನು ಕಂಬದಲ್ಲಿ ಈ ಥರ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಅಂದರೆ ಕೆತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಎಲೆಯಲ್ಲಿ ಡಿಸೈನ್ ಮಾಡಿದ್ದಾರೆ. ವಾವ್ ನೈಸ್, ಸಕ್ಕತ್ತಾಗಿದೆ ನೋಡಿ. ಹಂಗೆ ಒಂದು ಫುಲ್ ವ್ಯೂ ತೋರಿಸ್ತೀನಿ. ವಾವ್ ಸಕ್ಕತ್ತಾಗಿದೆ. ಬನ್ನಿ ಆ ಕಡೆ ಹೋಗಿದ್ದು ಬರೋಣ. ವ್ಯೂ ತೋರಿಸ್ತೀನಿ. ಅದು ನೋಡೋಕ್ಕೆ ಒಂಥರ ಚೆಂದ, ಗ್ರೀನರಿಗೂ ಮತ್ತು ಆ ಬ್ಲ್ಯಾಕ್ ಕಲ್ಗೂ ಸೂಪರಾಗಿ ಕಾಣಿಸುತ್ತೆ. ನಾನಂತೂ ಫಿದಾ ಆಗಿಬಿಟ್ಟಿದ್ದೀನಿ ಈ ಒಂದು ನೇಚರ್ಗೆ. ಎಷ್ಟು ಮೈಂಡು ಪೀಸ್ ಆಗಿರುತ್ತೆ ಅಂದರೆ ಅಮೇಝಿಂಗ್. ಸೀರಿಯಸ್ಲಿ ಒಂದು ಸತಿ ಬನ್ನಿ, ತುಂಬಾ ಚೆನ್ನಾಗಿದೆ. ಅದು ಮಳೆ ಟೈಮಲ್ಲಿ ಬನ್ನಿ, ನೀವು ಕಳೆದೋಗ್ಬಿಡ್ತೀರ. ಸಕ್ಕತ್ತಾಗಿದೆ. ಈ ಗ್ರೀನರಿಗೂ ಆ ಕಡೆ ನೋಡಿದ್ರೆ ಬೆಟ್ಟ, ಈ ಕಡೆ ನೋಡಿದ್ರೆ ಒಂಥರ ಎಷ್ಟು 1808 ವರ್ಷದ ಹಳೆಯ ಬಸದಿ ಇದು, ಜೈನರ್ದು. ಮಸ್ತ್ ಮಾತ್ರ ಸೂಪರ್. ಮಸ್ತ್ ಪ್ಲೇಸು. ಎಲ್ಲರೂ ಉಡುಪಿಗೆ ಬಂದರೆ ದಯವಿಟ್ಟು ಮಿಸ್ ಮಾಡದೆ ಈ ಪ್ಲೇಸಿಗೆ ಬನ್ನಿ. ನಿಜವಾಗ್ಲೂ ವರ್ತಿಟ್ ಅಂತ ಅಂತೀರ. ಉಡುಪಿಗೆ ಬಂದರೆ ನಾನು ಉಡುಪಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂತೀರಾ. ಅಂಥ ಪ್ಲೇಸು ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂಥ ಪ್ಲೇಸ್ ಇದು. ನನಗಿನ್ನೂ ಯಾಕೆ ಇಷ್ಟ ಆಯಿತು ಅಂದರೆ ಲೈಟಾಗಿ ಮಳೆ ಬರ್ತಿದೆ. ಆ ಮಳೆಗೂ ಈ ವೆದರ್ಗೂ ಈ ಒಂದು ಟೆಂಪಲ್ಗೂ ಅಬ್ಬಬ್ಬಬ್ಬ ಒಳ್ಳೆ ಕಾಂಬಿನೇಷನು, ಸಖತ್ ಪೀಸ್ಫುಲ್ಲು. ಐ ಲವ್ ಇಟ್. ಹಾಯ್ ನಮ್ಮ ಬಾಸು ಮುಗಿತಾ ಎಲ್ಲ ಫೋಟೋ ಶೂಟಿಂಗು ಮುಗೀತು. ಹೆಂಗಿದೆ ಪ್ಲೇಸು? ಸಖತ್ತಾಗೈತೆ, ಸೂಪರ್ ಆಗೈತೆ, ಎಂಜಾಯ್ಮೆಂಟ್ ಐತೆ. ಆದರೆ ಸ್ವಲ್ಪ ಯಾವುದಕ್ಕೂ ದುಡ್ಡು ಮಾತ್ರ ಜಾಸ್ತಿ ಇಟ್ಕೊಬರ್ಬೇಕು ಇಂಥ ಪ್ಲೇಸಿಗೆ ಸುತ್ತಾಡಬೇಕು ಅಂದರೆ. ಸಖತ್ತಾಗೈತೆ, ನಂಗೆ ಇಷ್ಟ ಆಯಿತು. ಅದು ನಿಜನೇ, ದುಡ್ಡು ಮಾತ್ರ ಜಾಸ್ತಿ ಇರಬೇಕು, ಬಟ್ ಎಕ್ಸ್ಪೀರಿಯನ್ಸ್ ಅಂತ ಆಸಮ್, ಸೂಪರ್ ಆಗೈತೆ. ಆದರೆ ಇಂಥ ಜಾಗದಲ್ಲಿ ಯಾವತ್ತೂ ಮರಿದೇ ಇರೋ ಪ್ಲೇಸ್ಗಳು ಇವು ಹಾಕಿದ್ರೆ. ಬಂದ್ರೂ ನೀವು 4-5 ದಿನಕ್ಕೋಸ್ಕರ ಬನ್ನಿ, 2 ದಿನಕ್ಕೆ 1 ದಿನಕ್ಕೆ ಬರಬೇಡಿ. ಎಂಜಾಯ್ಮೆಂಟ್ ಆಗಲ್ಲ.